ನನ್ನ ಮುದ್ದು ಮಕ್ಕಳೇ, ಬನ್ನಿ, ಇವತ್ತು ನಾನ್ ನಿಮ್ಗೊಂದು ತುಂಬಾನೇ ಚಂದದ ಕಥೆ ಹೇಳ್ತೀನಿ. ಕಥೆಯ ಹೆಸರು ಚಿಕ್ಕ ಕರಡಿ ಮತ್ತು ಬಣ್ಣದ ಮಳೆ. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಹಚ್ಚು ಹಸಿರಿನ ಕಾಡಿತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ಪುಟ್ಟ ಮುದ್ದಾದ ಕರಡಿ ಮರಿ ಇತ್ತು. ಆ ಮುದ್ದು ಕರಡಿಗೆ ಎಲ್ಲರೂ ಪ್ರೀತಿಯಿಂದ ಬುಂಟಿ ಅಂತ ಕರೀತಿದ್ರು. ನಮ್ಮ ಕಥೆಯ ಹೀರೋನೇ ಈ ಬುಂಟಿ. ಗೊತ್ತಾ, ನಮ್ಮ ಬುಂಟಿಗೆ ಮಳೆ ಅಂದ್ರೆ ಪಂಚಪ್ರಾಣ. ಆಕಾಶದಿಂದ ಮಳೆಹಣಿಗಳು ಟಪ್ ಟಪ್ ಅಂತ ಬೀಳೋಕ್ ಶುರುವಾದರೆ ಸಾಕು, ಬುಂಟಿಗೆ ಎಲ್ಲಿಲ್ಲದ ಸಂಭ್ರಮ. ಇಡೀ ಕಾಡಲ್ಲೇ ಜಿಗಿದು ಕುಣಿದು ಕುಪ್ಪಳಿಸ್ಬಿಡ್ತಿತ್ತು. ಆದ್ರೆ ಒಂದು ದಿನ ಏನಾಯ್ತು ಗೊತ್ತಾ? ಆಕಾಶದಲ್ಲಿ ಯಾವತ್ತೂ ನೋಡ್ದ ತರಹದ ತುಂಬಾನೇ ವಿಚಿತ್ರವಾದ ಮೋಡಗಳು ತೇಲ್ಕೊಂಡು ಬಂದವು. ಕಪ್ಪುಗೂ ಇರ್ಲಿಲ್ಲ, ಬಿಳಿಯಾಗೂ ಇರ್ಲಿಲ್ಲ. ಆ ಮೋಡಗಳಿಂದ ಮಳೆನೂ ಶುರುವಾಯಿತು. ಅಬ್ಬಾ! ಆದರೆ ಇದು ನಾವು ದಿನಾ ನೋಡೋ ಮಳೆನೇ ಅಲ್ವಲ್ಲ, ಇದು ಬಣ್ಣ ಬಣ್ಣದ ಮಳೆ. ಕಾಮನ ಬಿಲ್ಲಿನ ಬಣ್ಣಗಳೇ ಆಕಾಶದಿಂದ ಒಂದೊಂದಾಗಿ ಸುರಿತಿದ್ಯಾ ಅನ್ನೋ ಹಾಗೆ ಇತ್ತು. ಇದನ್ನು ನೋಡಿದ ಬುಂಟಿಗೆ ಆಶ್ಚರ್ಯ ತಡೆಯೋಕೆ ಆಗ್ಲಿಲ್ಲ. ಅದು ಖುಷಿಯಿಂದ ಜೋರಾಗಿ ಕೂಗಿ ಹೇಳಿತು, ಅಬ್ಬಬ್ಬಾ! ಇಷ್ಟು ಸುಂದರವಾದ ಮಳೆನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ನೋಡೆಲ್ಲಿ, ಆಕಾಶದಿಂದ ಕೆಂಪು ಕೆಂಪು ಹನಿಗಳು ಮುತ್ತಿನ ಹಾಗೆ ಉದುರುತ್ತಿದ್ದವು. ಅದರ ಜೊತೆಗೆ ಆಕಾಶದ ಬಣ್ಣದ ನೀಲಿ ನೀಲಿ ಹನಿಗಳು ಜಿಟಿ ಅಂತ ಬೀಳ್ತಿದ್ದವು. ಅಷ್ಟೇ ಅಲ್ಲ, ಸೂರ್ಯನ ಕಿರಣದ ಹಾಗೆ ಹೊಳೆಯೋ ಹಳದಿ ಬಣ್ಣದ ಹನಿಗಳು ಕೂಡ. ಇಡೀ ಕಾಡೇ ಒಂದು ಬಣ್ಣದ ಲೋಕ ಆಗ್ಬಿಟ್ಟಿತ್ತು. ಆ ಬಣ್ಣದ ಮಳೆಲಿ ಕುಣಿದು ಕುಪ್ಪಳಿಸಿ ಬುಂಟಿಯ ಕಂದು ಬಣ್ಣದ ಮೈಯೆಲ್ಲ ಮಾಯವಾಗಿ ಕೆಂಪು, ನೀಲಿ, ಹಳದಿ ಹೀಗೆ ಬಣ್ಣ ಬಣ್ಣದ ಚುಕ್ಕೆಗಳು ಬಂದ್ಬಿಟ್ವು. ನಮ್ಮ ಬುಂಟಿ ನೋಡಕ್ಕೆ ಒಂದು ನಡಿಯಾಡೋ ಕಾಮನ್ ಬಿಲ್ಲಿನ ಹಾಗೆ ಕಾಣಿಸ್ತಿತ್ತು. ಬುಂಟಿಯ ಸ್ನೇಹಿತ ಒಂದು ಚಿಕ್ಕ ಮೊಲ ಬುಂಟಿಯನ್ನ ನೋಡಿ ಕಿಚಾಯಿಸುತ್ತಾ ಹೇಳ್ತು, ಹೇ ಬುಂಟಿ, ನೀನೀಗ ಕರಡಿನೇ ಅಲ್ಲ, ನೀನೊಂದು ಬಣ್ಣದ ಕರಡಿಯಾಗೋಗಿದ್ಯಾ. ಮೊಲ ಹಾಗಂದಿದ್ದು ಕೇಳಿ ಬುಂಟಿಗೆ ಬೇಜಾರಾಯ್ತು. ತನ್ನ ಮೈಮೇಲಿನ ಬಣ್ಣ ಅದಕ್ಕೆ ಇಷ್ಟ ಆಗ್ಲಿಲ್ಲ. ಅದು ದುಃಖದಿಂದ ಯೋಚನೆ ಮಾಡ್ತು, ಅಯ್ಯೋ, ಈ ಬಣ್ಣಗಳನ್ನೆಲ್ಲ ನಾನು ಹೇಗೆ ತೆಗೆದುಹಾಕ್ಲಿ ಈಗ. ಬುಂಟಿ ಹೀಗೆ ಚಿಂತೆಯಲ್ಲಿ ಮುಳುಗಿದ್ದಾಗ ಅಲ್ಲೇ ಮರದ ಮೇಲೆ ಕುಳಿತಿದ್ದ ಕಾಡಿನ ಜ್ಞಾನಿ, ಅಂದ್ರೆ ಎಲ್ಲ ತಿಳಿದಿದ್ದ ಬುದ್ಧಿವಂತ ಗೂಬೆ ಹಾರ್ಕೊಂಡು ಕೆಳಗೆ ಬಂತು. ಗೂಬೆ ಬುಂಟಿಯ ತಲೆ ಸವರುತ್ತಾ ಶಾಂತವಾದ ಧ್ವನಿಯಲ್ಲಿ ಹೇಳಿತು, ಪುಟ್ಟ ಮರಿ, ಭಯಪಡಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಮಳೆ ನಿಂತು ಹೋಗುತ್ತೆ. ಅಲ್ಲಿಯವರೆಗೂ ನೀನು ಸ್ವಲ್ಪ ಸಹನೆಯಿಂದ ಕಾಯ್ಬೇಕು, ಅಷ್ಟೇ. ಗೂಬೆ ಮಾಮನ ಮಾತು ಕೇಳಿ ಬುಂಟಿಗೆ ಸ್ವಲ್ಪ ಸಮಾಧಾನ ಆಯಿತು. ಅದು ಗೂಬೆ ಹೇಳಿದ ಹಾಗೇನೆ ಒಂದು ದೊಡ್ಡ ಮರದ ಕೆಳಗೆ ಹೋಗಿ ಸುಮ್ಮನೆ ಕುಳಿತುಕೊಂಡಿತು. ಗೂಬೆ ಮಾಮ ಹೇಳಿದಂತೆಯೇ ಆಯಿತು. ಸ್ವಲ್ಪ ಹೊತ್ತಲ್ಲೇ ಬಣ್ಣದ ಮಳೆ ನಿಂತೇ ಹೋಯಿತು. ಮೋಡಗಳೆಲ್ಲ ಮಾಯವಾಡಿ ಆಕಾಶದಿಂದ ಬೆಚ್ಚಗಿನ ಸೂರ್ಯನ ಕಿರಣಗಳು ಇಡೀ ಕಾಡಿನ ಮೇಲೆ ಬಿದ್ದುವು. ಆ ಸೂರ್ಯನ ಬಿಸಿಲಿಗೆ ಬುಂಟಿಯ ಮೈಮೇಲಿದ್ದ ಬಣ್ಣಗಳೆಲ್ಲ ನಿಧಾನವಾಗಿ ಮಾಯವಾದವು. ನೋಡ್ತಿದ್ದ ಹಾಗೆ ನಮ್ಮ ಬುಂಟಿ ಮತ್ತೆ ತನ್ನ ಹಳೆ ಮುದ್ದಾದ ಕಂದು ಬಣ್ಣದ ಕರಡಿಯಾಗಿ ಬದಲಾಗಿತ್ತು. ಇದನ್ನು ನೋಡಿ ಬುಂಟಿಗೆ ಎಲ್ಲಿಲ್ಲದ ಸಂತೋಷ. ಅದು ನಗ್ತಾ ತನಗೆ ತಾನೇ ಹೀಗೆಂದುಕೊಂಡಿತು, ಓಹೋ, ಗೂಬೆ ಹೇಳಿದ್ದು ನಿಜ. ನಾವು ಸ್ವಲ್ಪ ಸಹನೆಯಿಂದ ಕಾದ್ರೆ ಎಷ್ಟೋ ಸಮಸ್ಯೆಗಳು ತಾವಾಗಿಯೇ ಸರಿ ಹೋಗ್ತವೆ. ಹಾಗಾದ್ರೆ ಮಕ್ಕಳೇ, ಈ ಕಥೆಯಿಂದ ನಾವು ಕಲಿಯೋದೇನೋ? ತಾಳ್ಮೆ. ಹೌದು, ಸಹನೆಯಿಂದ ಕಾಯೋದ್ರಿಂದ ಎಷ್ಟೇ ದೊಡ್ಡ ಕಷ್ಟ ಇದ್ರೂ ಅದು ತಾನಾಗೆ ದೂರ ಆಗತ್ತೆ. ನೆನ್ಪಿಟ್ಕೋತಿರಲ್ವಾ ಮಕ್ಕಳೇ? ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.